ಹಂಗಂತ ನೀವು ಹೇಳಿದ್ದು ಸುಳ್ಳು ಏನು ಅಂತ. ಹೌದು, ನಾವು ಹೇಳಿದ್ದು ಸುಳ್ಳು. ಮತ್ತೊಂದು ಕೆಜಿ ಹೊಟ್ಟೆಗೆ ಹಸಿಮೆಣಸಿಗೆ ಕರೆದಂಗೆ ನಾವು. ಬಾಗ್ದಾದಲ್ಲಿನ ಖಲೀಫರನಿಗೆ ಮೊಹಮ್ಮದ್ ಬಿನ್ ಕಾಸಿಮನು ಬಂಧಿಸಿ ಕೊಟ್ಟ ಇಬ್ಬರು ರಾಜ್ಯ ದಾಹೀರನ ಕುಮಾರಿಯರು ಯಾರಂತ ಕ್ವಶನ್ ಆಗಿದೆ. ಗ್ರೂಪ್ ಸಿ 2016 ಕೇಳಿದ ಪ್ರಶ್ನೆ. ಹಜ್ಜಾಜ್ ಅನ್ನುವಂಥ ಒಬ್ಬ ಖಲೀಫರ್ ಇದ್ದ. ಆ ಹಜ್ಜಾಜ್ ಅನ್ನುವಂಥ ಖಲೀಫರನ ದಂಡನಾಯಕ ಯಾರಂದ್ರೆ ಮೊಹಮ್ಮದ್ ಬಿನ್ ಕಾಸಿಮ್ ಅಂತ ಕರಿತೀವಿ. ಈ ಮೊಹಮ್ಮದ್ ಬಿನ್ ಕಾಸಿಮ್ ಯಾರು ಅಂದ್ರೆ ಭಾರತ ದೇಶಕ್ಕೆ ಬಂದಂಥ ಮೊಟ್ಟ ಮೊದಲ ಮುಸ್ಲಿಂ ವ್ಯಕ್ತಿ ಅಂತ ಕರಿತೀವಿ. 712ರಲ್ಲಿ ಭಾರತ ದೇಶದ ಮೇಲೆ ದಂಡೆತ್ತಿ ಬರ್ತಾನೆ. ಹಾಗಾದ್ರೆ ಪರಿಮಳ ದೇವಿ, ಭಾನುಮತಿ ದೇವಿ, ಸೂರ್ಯದೇವಿ, ಚಂದ್ರಮತಿ ದೇವಿ. ಸೂಪರ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಸರಿಯಾದಂಥ ಉತ್ತರ ಸೂರ್ಯದೇವಿ ಮತ್ತು ಪರಿಮಳ ದೇವಿ ಅಂತ ಓದ್ತೀವಿ. ಸೂರ್ಯದೇವಿ, ಪರಿಮಳ ದೇವಿ ಯಾರು ಅಂತಂದ್ರೆ ಈ ರಾಜ ದಾಹೀರನ ಅಥವಾ ದಹೀರ್ ಅಂತ ಕರಿತೀವಿ. ರಾಜ ದಾಹೀರನ ಹೆಣ್ಣು ಮಕ್ಕಳಾಗಿರುವಂಥ ಸೂರ್ಯದೇವಿ ಹಾಗೂ ಪರಿಮಳ ದೇವಿಯನ್ನ ಅವರು ಬಂಧಿಸಿ ಎಲ್ಲಿ ಕಳಿಸಿದ್ರಂದ್ರೆ ಹಜ್ಜಾಜ್ ಅನ್ನುವಂಥ ಖಲೀಫರನ್ನು ಕಳಿಸ್ತಾರೆ. ನಾವು ಅರಬರ ದಾಳಿಯನ್ನು ಅಧ್ಯಯನ ಮಾಡುವ ಓದ್ತೀವಿ. ಅರಬರ ದಾಳಿ ವಿಶೇಷ ಏನು ಅಂದ್ರೆ ಅದೊಂದು ಆಕಸ್ಮಿಕ ದಾಳಿ ಅಂತ ಓದ್ತೀವಿ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಅರಬರ ದಾಳಿ ಇದೆಯಲ್ಲ, ಅದೊಂದು ಆಕಸ್ಮಿಕವಾದ ದಾಳಿ. ಪ್ರವಾದಿ ಮೊಹಮ್ಮದ್ ಪೈಗಂಬರ ನಂತರ ಇಸ್ಲಾಂ ಧರ್ಮದ ಪ್ರಚಾರಕ್ಕಾಗಿ ಖಲೀಫರುಗಳು ಅಂತ ಕರೀತಾರೆ, ಧರ್ಮಗುರುಗಳು ಅಂತ ಕರೀತಾರೆ. ಆ ಧರ್ಮಗುರುಗಳಲ್ಲಿ ಹಜ್ಜಾಜ್ ಅನ್ನುವಂಥ ಒಬ್ಬ ಖಲೀಫರ್ ಇದ್ದ. ಆ ಹಜ್ಜಾಜ್ ಅನ್ನುವಂಥ ಖಲೀಫರ್ ಏನು ಮಾಡಿದ್ದ ಅಂದರೆ ಒಂದಿಷ್ಟು ಜನರನ್ನ ಶ್ರೀಲಂಕಾ ದೇಶಕ್ಕೆ ಕಳಿಸಿದ್ದ. ಶ್ರೀಲಂಕಾ ದೇಶವನ್ನು ಕಳಿಸಿದ ಸಮಯದಲ್ಲಿ ಆ ಶ್ರೀಲಂಕಾದಿಂದ ವಾಪಸ್ ಬರುವಾಗ ಸಿಂಧ್ ಪ್ರಾಂತ್ಯ, ಕರಾಚಿ ಹಾಗೂ ಸಿಂಧ್ ಪ್ರಾಂತ್ಯದಲ್ಲಿ ಆ ಒಂದು ಹಡಗು ಕಳುವಾಗ್ತದ. ಹಡಗು ಕಳುವಾದಾಗ ಅಲ್ಲಿ ಬಂಗಾರ ಮುತ್ತು ರತ್ನಗಳನ್ನು ದೋಚಿಕೊಂಡಾರ ಅಂತ ತಿಳ್ಕೊಂಡು ಹಜ್ಜಾಜ್ ಅನ್ನುವಂಥ ಖಲೀಫರ್ ಏನು ಮಾಡಿದ ಅಂದರೆ ಈ ದಾಹೀರ್ ಅನ್ನುವಂಥ ರಾಜನಿಗೆ ಕಳಿಸ್ತಾನೆ. ರಾಜ ದಾಹೀರನೇ ನನ್ನ ಸೈನ್ಯದ ಬಂಗಾರವನ್ನ, ಹೆಣ್ಣು ಮಕ್ಕಳನ್ನ, ಅಲ್ಲಿ ಮುತ್ತುರತ್ನಗಳನ್ನು, ಜನರನ್ನೇನು ಕದ್ದಿದ್ದೀಯ ಅಂದಾಗ ದಾಹೀರ್ ಅಂತನ ಹುಚ್ಚುಗಟ್ಟಿ ನನಗೆ ಕೆಲಸ ಬಗಸಿ ಏನೂ ಇಲ್ಲ ಅಂತನೋ. ಇನ್ನೇನು ಮಂದಿ ಅಂದ್ ನೋಡ್ನಿ ಅಂತ, ನನ್ನ 1000 ಕೆಲಸ ಅದಾವ, ಅವೇ ಕೆಲಸ ಮಾಡೋದಾಗಲಾಗ್ಯದ. ನೀನು ಹಡಗ್ ಕದಿಲಾಕ ಅಥವಾ ಬಂಗಾರ ಕದಿಲಾಕ ಕೆಲಸ ಬಗಸಿ ಏನೂ ಇಲ್ಲ ನನಗಂತ. ಇಲ್ಲೋ ಮಾರೆ ನಾ ಏನೂ ಕದ್ದಿಲ್ಲ ಅನ್ನೋ. ಇಲ್ರಿ ನೀವೇ ಕದ್ದೀರಿ ಅಂತ. ಇಲ್ಲ, ನೀವೇ ಕದ್ದೀರಿ ಅಂತ ತಿಳ್ಕೊಂಡು ಒಬ್ಬನ ಫಸ್ಟ್ ಕಳಿಸ್ತಾನೆ. 711ರಲ್ಲಿ ಉಬೇದುಲ್ಲಾ ಖಾನ್ ಅಂತ ಬರ್ತಾನೆ. ಆ 711ರಲ್ಲಿ ಉಬೇದುಲ್ಲಾ ಖಾನನನ್ನು ಸೋಲಿಸ್ತಾನೆ ಅವನು. ಉಬೇದುಲ್ಲಾ ಖಾನನನ್ನು ಸೋಲಿಸಿ ಮುಂದೆ 712ರಲ್ಲಿ ಹಜ್ಜಾಜ್ ಅನ್ನುವಂಥ ವ್ಯಕ್ತಿ ಹೇಳ್ತಾನೆ. ಯಾರಿಗೆ? ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನುವಂಥ ವ್ಯಕ್ತಿಗೆ. ಉಬೇದುಲ್ಲಾ ಖಾನ್ ಅನ್ನುವಂಥ ವ್ಯಕ್ತಿ ಹೋಗಿ ಸೋತು ಬಂದಿದ್ದಾನೆ, ನೀನು ಹೆಂಗಾರ ಮಾಡಿ ನನ್ನ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡಬೇಕು, ನನ್ನ ಮರ್ಯಾದೆಯನ್ನು ಕಾಪಾಡಬೇಕಂತ ತಿಳ್ಕೊಂಡು ಆ ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನುವಂಥ ವ್ಯಕ್ತಿಯನ್ನು ಕಳಿಸ್ತಾನೆ. ಆ ಮೊಹಮ್ಮದ್ ಬಿನ್ ಕಾಸಿಮ ಈ ಕರಾಚಿ ಸಿಂಧ್ ಪ್ರದೇಶದ ಮೇಲೆ ದಂಡೆತ್ತಿ ಬಂದು ಈ ದಾಹೀರನನ್ನ ರಾವೂರ್ ಅನ್ನುವಂಥ ಕದನ ನಡೀತದ. ಆ ರಾವೂರ್ ಕದನದಲ್ಲಿ ಸೋಲಿಸಿಬಿಟ್ಟ. ರಾವೂರ್ ಕದನದಲ್ಲಿ ಸೋಲಿಸಿ ಅಲ್ಲಿಗೆ ಬಂಗಾರ ಮುತ್ತು ರತ್ನಗಳನ್ನು ಕದ್ದು ಬಹುತೇಕ ಸೈನ್ಯವನ್ನು ನಾಶ ಮಾಡಿ ಈ ದಾಹೀರನ ಇಬ್ಬರು ಹೆಣ್ಣು ಮಕ್ಕಳಾಗಿರುವಂಥ ಸೂರ್ಯದೇವಿ ಮತ್ತು ಪರಿಮಳಾದೇವಿ ಅವರಿಬ್ಬರನ್ನ ಗಿಫ್ಟ್ ಆಗಿ ಕಳಿಸಿ ಪತ್ರ ಬರೀತಾನೆ. ಏನು ಅಂದರೆ ಪ್ರೀತಿಯ ರಾಜನಾಗಿರುವ ಖಲೀಫರನಾಗಿರುವಂಥ ಹಜ್ಜಾಜ್ ಎಂಬ ಖಲೀಫರನೇ, ನೀನು ಹೇಳಿದ ಹಾಗೆ ನಾನು ಭಾರತದ ಮೇಲೆ ದಂಡೆತ್ತಿ ಬಂದು ಇಲ್ಲಿ ದಾಹೀರ್ ಅನ್ನುವಂಥ ರಾಜನನ್ನ ರಾವೂರ್ ಕದನದಲ್ಲಿ ಸೋಲಿಸಿದ್ದೇನೆ, ಬಂಗಾರ ಮುತ್ತು ರತ್ನಗಳನ್ನು ನಿನಗೆ ಕಳಿಸಿದ್ದೇನೆ, ಜೊತೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನು ಗಿಫ್ಟ್ ಆಗಿ ಕೊಟ್ಟಿನಿ ಅಂತ ತಿಳ್ಕೊಂಡು ಪತ್ರ ಬರೀತಾನೆ. ಆ ಸಮಯದಲ್ಲಿ ಸೂರ್ಯದೇವಿ ಮತ್ತು ಪರಿಮಳಾದೇವಿ ವೆರಿ ಇಂಟೆಲಿಜೆಂಟ್ ಇದ್ದರು. ಆ ಸೂರ್ಯದೇವಿ ಪರಿಮಳಾದೇವಿ ಇನ್ನೇನು ಅರಮನೆಯನ್ನು ಪ್ರವೇಶ ಮಾಡಿದ ಸಮಯದಲ್ಲಿ ಒಂದು ಉದ್ಗಾರ ತೆಗೆದುಬಿಟ್ರು ಅವರು. ಏನು ಉದ್ಗಾರ ತೆಗೆದ್ರಂದ್ರೆ, ನಿಮ್ಮ ಮೊಹಮ್ಮದ್ ಬಿನ್ ಕಾಸಿಮ್ ನಮ್ಮನ್ನ ಅಪವಿತ್ರಗೊಳಿಸಿದ್ದಾನೆ, ನಮ್ಮನ್ನ ಅತ್ಯಾಚಾರ ಮಾಡಿದ್ದಾನೆ, ನಮ್ಮನ್ನ ಬಳಸಿಕೊಂಡಿದ್ದಾನೆ, ಅಪವಿತ್ರಗೊಳಿಸಿದ್ದಾನಂದಾಗ ಆ ಹಜ್ಜಾಜ್ ಅನ್ನುವಂಥ ಖಲೀಫರನ್ ಎಷ್ಟು ಸಿಟ್ಟು ಬತ್ತಂದ್ರೆ ಹೊಟ್ಯಾಗ ಅರ್ಧ kg ಹಸಿಮೆಣಸಿನಕಾಯಿ ಹೊಡೆದಂಗಾಯ್ತು. ಸಿಟ್ಟು ಬಂದು ಆ ಹಜ್ಜಾಜ್ ಅನ್ನುವಂಥ ಖಲೀಫರ್ ಮೊಹಮ್ಮದ್ ಬಿನ್ ಕಾಸಿಮ್ಗೆ ಪತ್ರ ಬರೀತಾನೆ. ಮೊಹಮ್ಮದ್ ಬಿನ್ ಕಾಸಿಮನ್ನೇ ಕೂಡಲೇ ನೀನು ಚರ್ಮದ ಚಿಲ್ಲೆಯಲ್ಲಿ ಹೊದ್ಕೊಂಡ್ಬರ್ಬೇಕು ಅಂತ. ಚರ್ಮದ ಚಿಲ್ಲೆಯಲ್ಲಿ ಹೊದ್ಕೊಂಡ್ಬರ್ಬೇಕಂದಾಗ ಮೊಹಮ್ಮದ್ ಬಿನ್ ಕಾಸಿಮ್ ಅಂದ ಕ್ಯಾಬ ಅಂದವ, ನಾ ಏನು ತಪ್ಪು ಮಾಡೇ ಇಲ್ಲ, ನನ್ನನ್ನು ಚರ್ಮದ ಚಿಲ್ಲೆಗ ಹೊದ್ಕೊಂಬ ಅಂದಾಗ ಆಯ್ತಂತೇಳಿ ರಾಜಾಜ್ಞೆ ಅಂತೇಳಿ ಚರ್ಮದ ಚಿಲ್ಲೆ ಹೊದ್ಕೊಂಡು ಹೋಯ್ತು ಹಡಗಿನ ಮೂಲಕ. ಎಲ್ಲಿ? ಆ ಬಾಗ್ದಾದ್ ಅನ್ನುವಂಥ ಸ್ಥಳಕ್ಕೆ ಹೋಗ್ತಾನೆ. ಬಾಗ್ದಾದ್ ಅನ್ನುವಂಥ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಆ ಚರ್ಮನ್ಯಾಗ ಸಂಪೂರ್ಣವಾಗಿ
ಸುಟ್ಟು ಹೋಗ್ಬಿಟ್ಟಿದ್ದ, ಕರಕಲಾಗಿದ್ದ ಆ ಶರೀರವನ್ನು ನೋಡಿ ಸೂರ್ಯದೇವಿ ಹಾಗೂ ಪರಿಮಳ ದೇವಿ ಉದ್ಗಾರವನ್ನು ತೆಗಿತಾರೆ. ಏನು ಉದ್ಗಾರ ತೆಗೆದರಂದ್ರೆ, ನನ್ನ ತಂದೆಯ ಮೇಲೆ ಮಾಡಿದ ದಾಳಿ, ನನ್ನ ಸೈನ್ಯದ ಮೇಲೆ ಮಾಡಿದ ದಾಳಿ, ನನ್ನ ತಾಯಿ ರಾಣಿ ಲಡ್ಕಿ ದೇವಿ ಆ ದೇವಿಯ ಮೇಲೆ ಮಾಡಿದಂಥ ದಾಳಿ, ಸಾಮ್ರಾಜ್ಯದ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡಿದಂಥ ದಾಳಿಯನ್ನ ಒಂದೇ ಒಂದು ಸುಳ್ಳಿನಿಂದ ಎಲ್ಲವನ್ನ ನಾಶ ಮಾಡಿದವು. ಆ ಮೊಹಮ್ಮದ್ ಬಿನ್ ಕಾಶಿಮ್ ಅನ್ನುವಂಥ ವ್ಯಕ್ತಿಯನ್ನ ನಾಶ ಮಾಡಿದವಂತೇಳಿ ಉದ್ಗಾರ ತೆಗೆದಾಗ ಅವಾಗ ಮತ್ತೆ ಹಜ್ಜಾಜ್ ಅನ್ನುವಂಥ ಖಲೀಫರನ್ ಗೊತ್ತಾಯಿತು. ಹಂಗಂದ್ರೆ ನೀವು ಹೇಳಿದ್ದು ಸುಳ್ಳೇನು ಅಂತ. ಹೌದು, ನಾವು ಹೇಳಿದ್ದು ಸುಳ್ಳು. ಮತ್ತೊಂದು ಕೆಜಿ ಹೊಟ್ಟೆಗೆ ಹಸಿಮೆಣಸಿಗೆ ಕರೆದಂಗೆ ನಾವು ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಈ ಇಬ್ಬರು ಹೆಣ್ಣು ಮಕ್ಕಳನ್ನ ಕುದುರೆಗೆ ಕಟ್ಟಿ ಆ ಸಾಮ್ರಾಜ್ಯದ ತುಂಬೆಲ್ಲ ತಿರುಗಾಡಿಸ್ತಾನೆ. ಹೀಗೆ ಭಾರತ ದೇಶದ ಇತಿಹಾಸಕ್ಕೆ ಅರಬರು ಆಕಸ್ಮಿಕವಾಗಿ ಎಂಟ್ರಿ ಕೊಟ್ಟರು. ಅರಬರಿಂದ ಸಾಕಷ್ಟು ನಮಗೆ ಇಸ್ಲಾಂ ಧರ್ಮದ ಪ್ರಚಾರ ಆಯಿತು. ಭಾರತೀಯ ಸಂಪತ್ತನ್ನು ಲೂಟಿ ಮಾಡಿದರು. ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪನೆಯ ಕನಸನ್ನು ಕನ್ಕೊಂಡ್ರು. ನಮ್ಮ ದೇಶದಲ್ಲಿ ಅಂಕಗಣಿತ ಹಾಗೂ ಬೀಜಗಣಿತಗಳ ಒಂದು ರೂಪ ನಮ್ಮ ದೇಶಕ್ಕೆ ಪರಿಚಯ ಆಯ್ತಂತ ಓದ್ತೀವಿ. ಒಟ್ಟಾರೆಯಾಗಿ ಭಾರತ ದೇಶಕ್ಕೆ ಅರಬರು ಇದೊಂದು ಆಕಸ್ಮಿಕವಾಗಿರುವಂಥ ಭೇಟಿ. ಯಾರು ಅಳಬಾರದು, ಸುಮ್ ಕೇಳಬೇಕು. ಆ ಸೂರ್ಯದೇವಿ ಹಾಗೂ ಪರಿಮಳ ದೇವಿ ಭಾರತ ದೇಶವನ್ನು ನೆನೆಯುತ್ತಾ, ತಮ್ಮ ಸಾಮ್ರಾಜ್ಯವನ್ನು ನೆನೆಯುತ್ತಾ, ತಮ್ಮ ತಂದೆ ತಾಯಿಯನ್ನು ನೆನೆಯುತ್ತಾ ನಗುನಗತ ಜೀವವನ್ನು ಬಿಟ್ಟರು ಅಂತ ಓದ್ತೀವಿ. ಅದಕ್ಕೆ ಅವರ ಮೇಲೆ ಕ್ವಶನ್ ಆಗಿದೆ KPSC 2016. ಏನು ಕ್ವಶನ್ ಅಂದರೆ, ಆ ಬಾಗ್ದಾದಿನ ಖಲೀಫರನಿಗೆ ಮೊಹಮ್ಮದ್ ಬಿನ್ ಕಾಶಿಮನು ಬಂಧಿಸಿ ಕಳಿಸಿಕೊಟ್ಟ ಇಬ್ಬರು ರಾಜ್ಯ ಕುಮಾರಿಯರು ಯಾರು ಅಂತಂದರೆ ರಾಣಿ ಸೂರ್ಯದೇವಿ ಹಾಗೂ ಪರಿಮಳ ದೇವಿ ಅಂತೇಳಿ ಓದ್ತೀವಿ.